ವೀಕ್ಷಕರೇ, ಇಲ್ಲಿ ತೊಗೊಂಡಿದ್ದೀನಿ ನಾನು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಒಂಚೂರು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಗೋಧಿ ಹಿಟ್ಟಿಂದ ಮಾಡಿರೋಂಥ ಸ್ನ್ಯಾಕ್ಸ್ ಇದು. ಮನೇಲಿ ಚಪಾತಿ ಮಾಡೋ ಕಲಿಸುವಾಗ ಉಳ್ಕೊಂಡಾಗ ನಾವು ಈ ಥರ ಮಾಡಿ ಮತ್ತೆ ಚಪಾತಿನಾಗ ಬೇಸನ ಮಾಡ್ಕೊಂಡು ಈ ಥರ ಮಾಡ್ಕೊಡ್ಬೋದು. ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ವೀಕ್ಷಕರೇ. ನೋಡಿ, ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ಸಂಜೆ ಟೀ ಟೈಮಿಗಾಗಲಿ ಒಂದು ತಿನ್ಕೊಳಕ್ಕಾಗಲಿ ಚೆನ್ನಾಗಿರುತ್ತಿದ್ದು. ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಕೊಡೋಕ್ಕಂತೂ ಹೇಳಿ ಮಾಡಿಸಿದ್ದಂಥ ಒಂದು ತಿಂಡಿ ಅನಿಸುತ್ತೆ. ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ನಾನು ಒಂಚೂರು ಒಸ್ಕೊತೀನಿ ಚಪಾತಿ ಹಿಟ್ಟು ಥರನೇ. ನೋಡಿ, ನಾನಿಲ್ಲಿ ಕೈನಲ್ಲಿ ಇದನ್ನು ನಾನು ಮಾಡಿದ್ದು ಮನೇಲಿ ಒಸ್ಕೊಳ್ಳಲ್ಲ. ನಾನು ಇದೇ ಥರ ನಾನು ಕಂಫರ್ಟ್ ಆಗೋ ಥರ ಇದೇ ಥರ ಆಗುತ್ತೆ. ನೋಡಿ, ಈ ಥರ ಹಿಂಗೆ ಚಪಾತಿ ಒಸ್ಕೊಂಡು ಒಂದು ಡಿಫ್ರೆಂಟಾಗಿರೋ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದೊಂಥರ ಚಪಾತಿ ಇರ್ತಾರೆ ಹಿಂಗೆ ಹೊಸ್ಕೊಂಡ್ರೆ. ಇಲ್ಲಿ ನಾನು ಪೆನ್ಸಿಲ್ ತೊಗೊಂಡಿದ್ದೀನಿ, ಪೆನ್ನು. ಇದನ್ನು ಒಂದು ರೌಂಡ್ ಮಾಡ್ಕೊಳ್ಳೋಣ. ಇದನ್ನು ಇಟ್ಕೊಂಡು ನೋಡಿ, ಇದು ಹಬೆನಲ್ಲಿ ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಈ ಥರ ಸುತ್ತಕೊಂಡು ನೋಡಿ, ಈ ಥರ ಒಂದು ರೌಂಡ್ ಮಾಡ್ಕೊಳ್ಳೋಣ. ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಈ ಥರ ಒಂದು ರೌಂಡ್ ಮಾಡಿಕೊಂಡು ಸ್ವಲ್ಪ ಹೊರಗೆ ಇಟ್ಕೊಬೇಕಾಗತ್ತೆ. ಯಾಕೆಂದರೆ ಮತ್ತೆ ಈ ಪೆನ್ಸಿಲ್ ತೆಗಿಬೇಕಾಗುತ್ತೆ ನಾನು. ಹಾಗಾಗಿ ಶೇಪ್ ಕೊಡೋಕ್ಕೋಸ್ಕರ ಅಷ್ಟೇ ಇಟ್ಕೊಂಡಿರೋದು. ನೋಡಿ, ಈ ಥರ ತಕ್ಕೊಂಡ್ರೆ ನಾನು ಈ ಪೆನ್ಸಿಲ್ ಈಚೆ ತಕ್ಕೊತೀನಿ ನಾನು. ನೋಡಿ, ಈ ಥರ ಇಂದು ಮಾಡಿಟ್ಕೊಳ್ಳೋಣ. ಮಾಡಿಟ್ಕೊಂಡು ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ಳೋಣ. ಇದನ್ನು ಇದೇ ಥರ ಒಂದು ಎಲ್ಲದನ್ನು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇನ್ನೊಂದು ಮಾಡ್ತೀನಿ ನಾನು. ನಾನು ಬೆಳಗ್ಗೆ ಚಪಾತಿಗೆ ತಿಂಡಿ ಅಂತ ಮಾಡ್ಕೊಂಡಿದ್ದೆ. ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು. ಮತ್ತು ಚಪಾತಿ ತಿನ್ನೋಕ್ಕೆ ಮತ್ತೆ ಬೇಸರ ಆದರೆ ನಾವು ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು. ನೋಡಿ ವೀಕ್ಷಕರೇ, ಇದು ಹಟ್ಕೊಂಡಿದೆ. ಮತ್ತು ಇದನ್ನು ಒಂಚೂರು ಹಂಗೆ ನಾವು ಶೇಪ್ ಕೊಟ್ಕೊಳ್ಳೋಣ. ನೋಡಿ, ಈ ಥರ ಶೇಪ್ ಕೊಟ್ಕೊಂಡು ಇದು ಒಂದು ಸರಿ ತಕ್ಕೊಂಡ್ರೆ ಮತ್ತು ನಮಗೆ ಕೊಡೋಕ್ಕೆ ನಮಗೆ ಇದು ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ನೋಡಿ, ನೋಡಿ, ಈ ಥರ ಒಂದು 2-3 ನಾನು ಮಾಡಿಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ನಿಮಗೆ ಅದನ್ನು ಹಬೆನಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಹಬೆನಲ್ಲಿ ಬೇಯಿಸೋದು ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇಲ್ಲೊಂಚೂರು ಹಬೆನಲ್ಲಿ ಬೇಯಿಸ್ಕೊತೀನಿ ನಾನು. ಇದನ್ನು ಈ ಕಡೆ ಹಿಂಗೆ ಜೋಡಿಸ್ಕೊಳ್ಳೋಣ ಪ್ಲೇಟ್ಗೆ. ನಾನೇನು ಚಪಾತಿ ಹಿಟ್ಟನ್ನು ಈ ಥರ ಮಾಡಿಟ್ಟು ಒಸ್ಕೊಂಡು ಈ ಥರ ಸುತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕಡೆ ಹಿಂಗೆ ಸೇರಿಸ್ಕೊಳ್ಳೋಣ. ಅದು ಬೇಯ್ತಾ ಇರಲಿ. ಬೇಯೋಷ್ಟೊತ್ತಿಗೆ ಒಂಚೂರು ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇದು ಬೇಯ್ತಾ ಇರಲಿ ವೀಕ್ಷಕರೇ. ಅಷ್ಟೊತ್ತಿಗೆ ಈ ಮಸಾಲೆಗೆ ನಾನು ರೆಡಿ ಮಾಡ್ಕೊಡ್ತೀನಿ. ನಾನು ಇಲ್ಲಿ ಕ್ಲೋಸ್ ಮಾಡಿ ಬೇಯಿಡೋಣಂತೆ. ನೋಡಿ, ನೋಡಿ ವೀಕ್ಷಕರೇ, ಇದನ್ನು ತೆಗಿತಾ ಇದ್ದೀನಿ. ಈಗ ಒಂಚೂರು ಬೇಯ್ಕೊಂಡಿದೆ ಇದು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದೊಂದು ಸ್ವಲ್ಪ ತಣ್ಣಗಾಗ ಬಿಡೋಣ. ಇದು ತಣ್ಣಗಾದ್ಮೇಲೆ ಅದೊಂದು ಸ್ವಲ್ಪ ಕಟ್ ಮಾಡಿ ನಾನು ಒಂಚೂರು ಒಗ್ಗರಣೆ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ತಣ್ಣಗಾಗಲಿ. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತೇಳಿ. ನೋಡಿ, ಎಲ್ಲರೂ ಒಂಥರ ಲೇಯರ್ ಕಾಣ್ತಾ ಇದೆ. ನಾನು ಕಟ್ ಮಾಡ್ಕೊಂಡಿರೋ ಒಂದು ಗೋಧಿ ಹಿಟ್ಟಿಂದ ಒಂದು ಸ್ನ್ಯಾಕ್ಸು. ನೋಡಿ, ಇದನ್ನು ಒಂಚೂರು ಒಗ್ಗರಣೆ ಮಾಡ್ಕೊಳ್ಳೋಣ. ಇದೆ ಸೈಡಿಗೆ ಎತ್ತಿಟ್ಟಿರ್ತೀನಿ. ಇಲ್ಲೊಂಚೂರು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡಿ, ಬಾಣಲೆ ಇಟ್ಕೊಂಡು ನಾವೇನು ಒಂಚೂರು ನಿಮಗೆ ಒಗ್ಗರಣೆ ಮಾಡಿ ಒಂಚೂರು ತೋರಿಸ್ತೀನಿ.
ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ ಇದಕ್ಕೆ. ನೋಡಿ, ಒಂದು 2-3 ಸ್ಪೂನ್ ಆದರೆ ಸಾಕು. ಒಂಚೂರು ಕಾಯ್ತಾ ಇದೆ ಎಣ್ಣೆ. ಇಲ್ಲಿಗೆ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ. ನೋಡಿ, ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದೊಂಚೂರು ಫ್ರೈ ಆಗಲಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿರೋಂಥದ್ದು. ಇದು ನಾನು ಸೇರಿಸ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1-2. ಅದನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ. ನಾನು ಅದನ್ನು ಈ ಕಡೆ ಸೇರಿಸ್ತೀನಿ. ಒಂಚೂರು ಬೆಂದಮೇಲೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ವೀಕ್ಷಕರೇ. ಬೆಳ್ಳುಳ್ಳಿ ಶುಂಠಿ ಹಾಕ್ತಿದ್ದೀನಿ, ಬಟ್ ಇದೊಂಚೂರು ಫ್ಲೇವರ್ ಒಂಚೂರು ಬೇಕಾಗುತ್ತೆ. ನೋಡಿ, ಇದೊಂಚೂರು ಹಾಕ್ತೀನಿ. ಇದೊಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗಿ ಇಟ್ಕೊಳ್ಳೋದು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ. ಇವಾಗ ನಾನೊಂದು 1/2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಚಿಟಿಕೆ, ಒಂದು 1/4 ಸ್ಪೂನ್ಗಿಂತ ಕಡಿಮೆನೇ ಇದೆ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ 1-2 ಚಿಟಿಕೆಯಷ್ಟು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಈ ಕಡೆ ಸೇರಿಸ್ತೀನಿ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತೀನಿ. ಇದು ಟೇಸ್ಟಿಗೆ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ನಾನು ಉಪ್ಪು ಸೇರಿಸ್ತೀನಿ ಇದಕ್ಕೆ. ಮತ್ತು ಇಲ್ಲಿ ವೀಕ್ಷಕರೇ, ನಾನು ಸ್ವಲ್ಪ ಸೋಯಾ ಸಾಸ್ ಸೇರಿಸ್ತೀನಿ. ಇಲ್ಲಿ ಸೋಯಾ ಸಾಸು ಒಂದು 1/2 ಸ್ಪೂನಷ್ಟು ಸೇರಿಸ್ತೀನಿ, ಜಾಸ್ತಿ ಇರಲಿಲ್ಲ. ಹಾಗಾಗಿ ಒಂದು 1/2 ಸ್ಪೂನಷ್ಟು ಸೋಯಾ ಸಾಸ್ ಸೇರಿಸ್ತೀನಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳೋಣ, ಏಕೆಂದರೆ ಸೀದೋಗ್ಬಿಡುತ್ತೆ. ಸ್ವಲ್ಪನೇ ಇರೋದ್ರಿಂದ ಸೀದೋಗ್ಬಿಡುತ್ತೆ. ಹಾಗಾಗಿ ಈಗ ಒಂಚೂರು ಟೊಮೊಟೊ ಸಾರು ಸೇರಿಸ್ತೀನಿ ಇಲ್ಲಿ. ನೋಡಿ, ಅದೊಂದು 1/2 ಸ್ಪೂನಷ್ಟು ಅದು ಸೇರಿಸ್ತೀನಿ. ಸ್ವಲ್ಪ ವಿನೆಗರ್ ಸೇರಿಸ್ತೀನಿ ಅಂತಂದರೆ ನಾನು ಪೂರ್ತಿ ಕೆಡಿಸಿದ್ದೀನಿ, ಯಾಕೆಂದರೆ ಜಾಸ್ತಿ ಹೀಟ್ ಆಗಿಬಿಟ್ಟಿದೆ ಬಾಂಡೆ. ಹಾಗಾಗಿ ಸ್ವಲ್ಪ ವಿನೆಗರ್ ಸೇರಿಸ್ತೀನಿ ಇಲ್ಲಿ. ನೋಡಿ, ಸ್ವಲ್ಪ ವಿನೆಗರ್ ಸೇರಿಸಿ ಚೂರು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಸ್ಟವ್ ಹಚ್ಕೊತೀನಿ ವೀಕ್ಷಕರೇ. ಮತ್ತು ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಾಗಿ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಈ ಕಡೆ ಸೇರಿಸ್ತೀನಿ. ಇದೊಂದು ಸ್ವಲ್ಪ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದೊಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ವಲ್ಪ ಗಟ್ಟಿ ಆಯಿತು. ನೋಡಿ, ನೀರು ಹಾಕ್ಕೊಂಡು ನಾವು ಸ್ವಲ್ಪ ಸಕ್ಕರೆ ಸೇರಿಸ್ತೀನಿ. ಅದು ಟೇಸ್ಟಿಗೆ ಒಂಚೂರು ಸಕ್ಕರೆ ಹಾಕಬೇಕಾಗತ್ತೆ. ಒಂದು 1/2 ಸ್ಪೂನು ಸಕ್ಕರೆ ಸೇರಿ, 1/2 ಸ್ಪೂನು ಇಲ್ಲ ವೀಕ್ಷಕರೇ, ಸ್ವಲ್ಪ ಚಿಕ್ಕ ಇದೆ. ನೋಡಿ, ಇದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಆಯಿತು, ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಆಮೇಲೆ ಕಾರ್ನ್ಫ್ಲೋರು ಒಂದ್ಕೊಂಡು ಬೆಂದ್ಕೊಂಡಂಗಿರುತ್ತೆ. ಇದನ್ನು ಇವಾಗ ಈ ಕಡೆ ಸೇರಿಸ್ತೀನಿ. ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ. ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ಮಾಡಿಕೊಂಡು ನೋಡ್ತೀನಿ. ಇದಕ್ಕೊಂಚೂರು ಲಾಸ್ಟಿಗೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ.
ವೀಕ್ಷಕರೇ. ಇಷ್ಟ ಆದರೆ ಸಾಕಾಗುತ್ತೆ. ನಾನು ಇಳಿಸ್ಕೊಳ್ತೀನಿ ನೋಡಿ ಆ ಥರ ಬಂದಿದೆ ಅಂತ. ನಾವು ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಆ ಥರದ್ದು ಬಂದಿದೆ ಇದು. ಇಲ್ಲ ಗೋಬಿ ಮಂಚೂರಿ ಗೋಬಿನಲ್ಲಿ ಮಾಡಿದ್ದೀವಿ ಅನ್ನೋ ಅನಿಸುತ್ತೆ. ಈಗ ನಾನು ಬಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ತೊಗೊಂಡಿದ್ದೀನಿ, ನಾನು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಒಂಚೂರು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಗೋಧಿ ಹಿಟ್ಟಿಂದ ಮಾಡಿರೋಂಥ ಸ್ನ್ಯಾಕ್ಸ್ ಇದು. ಮನೇಲಿ ಚಪಾತಿ ಮಾಡೋ ಕಲಿಸುವಾಗ ಉಳ್ಕೊಂಡಾಗ ನಾವು ಈ ಥರ ಮಾಡಿ ಮತ್ತೆ ಚಪಾತಿನಾಗ ಬೇಸರ ಮಾಡ್ಕೊಂಡು ಈ ಥರ ಮಾಡ್ಕೊಡ್ಬೋದು. ಮಕ್ಕಳಿಗೇನು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ವೀಕ್ಷಕರೇ. ನೋಡಿ ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.